ಸಮಾಜ ವಿಜ್ಞಾನ 7ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 6 ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಅಭ್ಯಾಸ ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು. ಅಭ್ಯಾಸಗಳು 1. ಈ ಕೆಳಕಂಡ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇದು, ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು? ಉತ್ತರ: ಶಾಶ್ವತ ಅಥವಾ ಖಾಯಂ ಜಮೀನ್ದಾರಿ ಪದ್ಧತಿಯನ್ನು ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ ಲಾರ್ಡ್ ಕಾರ್ನ್ವಾಲಿಸ್ ಇವನು 1793ರಲ್ಲಿ ಜಾರಿಗೆ ತಂದನು. ಪ್ರಶ್ನೆ ಸಂಖ್ಯೆ 2. ರೈತವಾರಿ ಪದ್ಧತಿ ಎಂದರೇನು? ಈ ಪದ್ಧತಿಯಲ್ಲಿ ಜಮೀನುದಾರರಂತಹ ಯಾವುದೇ ಮಧ್ಯವರ್ತಿಗಳಿರಲಿಲ್ಲ. ಬದಲಾಗಿ ರೈತರು ನೇರವಾಗಿ ಸರ್ಕಾರಕ್ಕೆ ಭೂ ಕಂದಾಯವನ್ನು ಪಾವತಿಸುತ್ತಿದ್ದರು. ಪ್ರಶ್ನೆ ಸಂಖ್ಯೆ 3. 1813 ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯ ಶಿಕ್ಷಣಕ್ಕೆ ಮೀಸಲಿಟ್ಟ ಹಣದ ಮೊತ್ತ ಎಷ್ಟು? ಉತ್ತರ: 1,00,000 ರೂಪಾಯಿ ವಾರ್ಷಿಕ. ಪ್ರಶ್ನೆ ಸಂಖ್ಯೆ 4. ಭಾರತದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಯಾರು ಯಾವಾಗ ಜಾರಿಗೆ ತಂದರು? ಉತ್ತರ: ರೆಗ್ಯುಲೇಟಿಂಗ್ ಕಾಯ್ದೆಯನ್ನು 1773ರಲ್ಲಿ ವಾರ್ನ್ ಹ್ಯಾಸ್ಟಿಂಗ್ಸ್ ಈ ಶಾಸನವನ್ನು ಜಾರಿಗೆ ತಂದನು. ಪ್ರಶ್ನೆ ಸಂಖ್ಯೆ 5. 1857ರಲ್ಲಿ ಸ್ಥಾಪನೆಗೊಂಡ ಭಾರತೀಯ ವಿಶ್ವವಿದ್ಯಾಲಯಗಳು ಯಾವುವು? ಉತ್ತರ: ಬಾಂಬೆ ವಿಶ್ವವಿದ್ಯಾಲಯ, ಮಡ್ರಾಸ್ ವಿಶ್ವವಿದ್ಯಾಲಯ, ಕಲ್ಕತ್ತಾ ವಿಶ್ವವಿದ್ಯಾಲಯ. ಮುಖ್ಯ ಪ್ರಶ್ನೆ ಸಂಖ್ಯೆ 2. ಈ ಕೆಳಕಂಡ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿರಿ. 6. ಖಾಯಂ ಜಮೀನ್ದಾರಿ ಪದ್ಧತಿಯು ರೈತರ ಮೇಲೆ ಬೀರಿದ ಪರಿಣಾಮಗಳೇನು? ಉತ್ತರ: ಅಧಿಕವಾದ ಕಂದಾಯ ಸಂಗ್ರಹಿಸುವ ಮೂಲಕ ಜಮೀನ್ದಾರರು ಕೃಷಿಕರ ಮೇಲೆ ದಬ್ಬಾಳಿಕೆ ನಡೆಸಿದರು. ಭೂಮಾಲೀಕರು ಕೃಷಿ ಉತ್ಪಾದನೆಗಳನ್ನು ಹೆಚ್ಚಿಸುವಲ್ಲಿ ಯಾವುದೇ ಆಸಕ್ತಿ ವಹಿಸಲಿಲ್ಲ. ಬೆಳೆ ನಾಶವಾಗಿದ್ದರೂ ರೈತರು ಗೇಣಿಯನ್ನು ಪಾವತಿಸಬೇಕಾಗಿತ್ತು. ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಕೃಷಿ ರಂಗ ಕುಸಿಯಿತು. ಪ್ರಶ್ನೆ ಸಂಖ್ಯೆ 7. ಪಾಶ್ಚಾತ್ಯ ಶಿಕ್ಷಣದ ಪರಿಣಾಮಗಳನ್ನು ತಿಳಿಸಿರಿ. ಉತ್ತರ: ಪರಂಪರಾನುಗತ ಶಿಕ್ಷಣ ಪದ್ಧತಿಯು ಕ್ರಮೇಣ ಅವನತಿಯ ಹಾದಿ ಹಿಡಿಯಿತು. ವಿವಿಧ ಭಾಷಿಕ ಭಾರತೀಯರು ಇಂಗ್ಲಿಷ್ ಭಾಷೆಯಲ್ಲಿ ಪರಸ್ಪರ ಸಂವಾದಿಸಲು ಸಾಧ್ಯವಾಯಿತು. ಯುರೋಪಿನ ಬೌದ್ಧಿಕ ಚಿಂತನೆಗಳು ಕ್ರಮೇಣ ಭಾರತೀಯ ಸಮಾಜವನ್ನು ಪ್ರವೇಶಿಸಿ ದೂರಗಾಮಿ ಪರಿಣಾಮಗಳನ್ನು ಉಂಟುಮಾಡಿದವು. ಭಾರತೀಯ ಸಾಹಿತ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಮಾಡಿ ಹೊಸ ಸಾಹಿತ್ಯ ಚಳವಳಿಗಳಿಗೆ ಈ ಶಿಕ್ಷಣ ಪದ್ಧತಿ ಕಾರಣವಾಯಿತು. ಪ್ರಶ್ನೆ ಸಂಖ್ಯೆ 8. ಭಾರತದಲ್ಲಿ ಪ್ರಮುಖ ಶಾಸನಾತ್ಮಕ ಸುಧಾರಣೆಗಳನ್ನು ಹೆಸರಿಸಿ. ಉತ್ತರ: ರೆಗ್ಯುಲೇಟಿಂಗ್ ಕಾಯ್ದೆ 1773, ಪಿಟ್ ಇಂಡಿಯಾ ಕಾಯ್ದೆ 1784, ಮಾರ್ಲೆ ಮಿಂಟೋ ಸುಧಾರಣೆ 1909, ಮಾಂಟೆಗೋ ಚೆಮ್ಸ್ಫರ್ಡ್ ಸುಧಾರಣೆ 1919, 1935 ಭಾರತ ಸರ್ಕಾರದ ಕಾಯ್ದೆ. ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನ ಎ ಪಟ್ಟಿಗೆ ಸಂಬಂಧಿಸಿದಂತೆ ಬಿ ಪಟ್ಟಿಯಲ್ಲಿ ವಿಷಯಗಳನ್ನು ಹೊಂದಿಸಿ ಬರೆಯಿರಿ. ಪಟ್ಟಿ ಎ: ವಾರ್ನ್ ಹ್ಯಾಸ್ಟಿಂಗ್ಸ್ ಕಂದಾಯ ವಸೂಲಿಯ ಹರಾಜು ವ್ಯವಸ್ಥೆ. ಎರಡನೇದು ಕಾರ್ನ್ವಾಲಿಸ್ ಖಾಯಂ ಜಮೀನ್ದಾರಿ ಪದ್ಧತಿ. ಥಾಮಸ್ ಮಿನ್ರೋ ರಯತವಾರಿ ಪದ್ಧತಿ. ವಿಲಿಯಂ ಬ್ಯಾಂಟಿಂಗ್ ಇಂಗ್ಲಿಷ್ ಶಿಕ್ಷಣ ಪದ್ಧತಿ. ದಾದಾಬಾಯಿ ನೌರೋಜಿ ಸಂಪತ್ತಿನ ಸೋರಿಕೆ ಸಿದ್ಧಾಂತ. ಪ್ರಶ್ನೆ ಸಂಖ್ಯೆ 4. ಚರ್ಚಿಸಿರಿ. ಬ್ರಿಟಿಷ್ ಅವಧಿಯಲ್ಲಿನ ಕಂದಾಯ ಪದ್ಧತಿ ಮತ್ತು ಪ್ರಚಲಿತ ಕಂದಾಯ ಪದ್ಧತಿ
ಪ್ರಥಮವಾಗಿ ನಾವು ನೋಡೋಣ ಬ್ರಿಟಿಷ್ ಅವಧಿಯ ಕಂದಾಯ ಪದ್ಧತಿ. ಬ್ರಿಟಿಷರ ಮುಖ್ಯ ಗುರಿ ಗರಿಷ್ಠ ತೆರಿಗೆ ವಸೂಲಿ ಮಾಡುವುದಾಗಿತ್ತು. ಆದರೆ ಪ್ರಸ್ತುತ ವ್ಯವಸ್ಥೆಯು ರೈತ ಕಲ್ಯಾಣ ಮತ್ತು ಭೂ ಸುಧಾರಣೆಗಳನ್ನು ಆಧರಿಸಿದೆ. ಬ್ರಿಟಿಷ್ ಅವಧಿಯ ಕಂದಾಯ ಪದ್ಧತಿ ಜಮೀನ್ದಾರಿ ಪದ್ಧತಿ, ಖಾಯಂ ಜಮೀನ್ದಾರಿ ಪದ್ಧತಿ ಅಥವಾ ಶಾಶ್ವತ ಕಂದಾಯ ಪದ್ಧತಿ, ರೈತವಾರಿ ಪದ್ಧತಿ, ಮಹಲ್ವಾರಿ ಪದ್ಧತಿ. ಕಂದಾಯದ ಮೊತ್ತವು ಅತ್ಯಂತ ಹೆಚ್ಚಾಗಿರುತ್ತಿತ್ತು. ಬರಗಾಲು ಅಥವಾ ಬೆಳೆ ನಾಶವಾದರೂ ಕಡ್ಡಾಯವಾಗಿ ತೆರಿಗೆ ಪಾವತಿಸಬೇಕಿತ್ತು. ಹಣಕ್ಕಾಗಿ ರೈತರು ಸಾಲದ ಸುಳಿಗೆ ಸಿಲುಕುತ್ತಿದ್ದರು. ಪ್ರಚಲಿತ ಅಥವಾ ಪ್ರಸ್ತುತ ಕಂದಾಯ ಪದ್ಧತಿ ವ್ಯವಸ್ಥೆಯು ಹೆಚ್ಚು ರೈತ ಸ್ನೇಹಿಯಾಗಿದೆ. ರೈತನೇ ಭೂಮಾಲೀಕ, ಸರ್ಕಾರಕ್ಕೆ ನೇರ ಪಾವತಿ, ಡಿಜಿಟಲೀಕರಣ, ರಿಯಾಯಿತಿಗಳು ಮತ್ತು ವಿನಾಯಿತಿಗಳು, GST.